ಈ ಪ್ರಪಂಚದಲ್ಲಿ ಓವರ್ ಥಿಂಕರ್ ನಾನೊಬ್ಬನೇ ಅಲ್ಲ, ತುಂಬ ಜನ ಓವರ್ ಥಿಂಕ್ ಮಾಡಿ 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 ನಮಗೆ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾನು ಓವರ್ ಥಿಂಕ್ ಬಗ್ಗೆನೇ ಮಾತಾಡೋಕೆ ಬಂದಿದ್ದೀನಿ, ಓಕೆನಾ? ಸೊ ಓವರ್ ಥಿಂಕ್ ಅಂದರೆ ಏನು? ಓವರ್ ಥಿಂಕಿಂಗ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ, ಒಂದು ಪ್ರಾಬ್ಲಮ್ಗೆ 100 ಇಮ್ಯಾಜಿನೇಷನ್ ಆಡ್ ಮಾಡೋದು. ಆದ್ರೆ ಓವರ್ ಥಿಂಕರ್ ಬ್ರೈನ್ ಅದಕ್ಕೆ ಸಿಕ್ವಲ್, ಪ್ರಿಕ್ವಲ್ ಮತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ರೆಡಿ ಮಾಡಿರುತ್ತೆ. ಜನ ಯಾಕೆ ಓವರ್ ಥಿಂಕಿಂಗ್ ಮಾಡ್ತಾರೆ, ನನ್ನೂ ಸೇರಿಸಿ? ಅವ್ರಿಗೆ ಫ್ಯೂಚರ್ ಕಂಟ್ರೋಲ್ ಮಾಡಬೇಕು ಅನ್ಸುತ್ತೆ, ಆದ್ರೆ ಲೈಫ್ ಕಂಟ್ರೋಲ್ಗೆ ಸಿಗಲ್ಲ. ಕಂಟ್ರೋಲ್ ಸಿಗದ ಜಾಗದಲ್ಲಿ ಇಮ್ಯಾಜಿನೇಷನ್ ಶುರು ಆಗುತ್ತೆ, ಅದೇ ಇಮ್ಯಾಜಿನೇಷನ್ ಓವರ್ ಥಿಂಕಿಂಗ್ ಆಗುತ್ತೆ. ನಮ್ಮಂಥವ್ರು ನಾನು ಸೇರಿಸಿ ಓವರ್ ಥಿಂಕ್ ಮಾಡೋರು ನಾವು ವೀಕಾ? ಅಲ್ಲ ಸರ್, ಓವರ್ ಥಿಂಕರ್ಸ್ ವೀಕ್ ಅಲ್ಲ, ಯೋಚನೆ ಜಾಸ್ತಿ, ಆಕ್ಷನ್ ಕಮ್ಮಿ, ಅದಕ್ಕೆ ಟ್ಯಾಲೆಂಟ್ ಇದ್ರೂ ರಿಸಲ್ಟ್ 0. ನಮಗೆ ಮೆಸೇಜ್ ಲೇಟ್ ರಿಪ್ಲೈ ಬಂದರೂ ನಮಗೆ ಟೆನ್ಷನ್ ಆಗುತ್ತೆ, ಯಾಕೆ? ರಿಪ್ಲೈ ಬರ್ದೇ ಇದ್ರೆ ಪ್ರಾಬ್ಲಮ್ ರಿಪ್ಲೈ ಅಲ್ಲ, ಸ್ಟೋರಿ. 5 ಮಿನಿಟ್ಸ್ ಅಲ್ಲಿ ಡೌಟ್, 10 ಮಿನಿಟ್ಸ್ ಅಲ್ಲಿ ಫೈಟ್, 15 ಮಿನಿಟ್ಸ್ ಅಲ್ಲಿ ರಿಲೇಶನ್ಶಿಪ್ ಫಿನಿಶ್. ರಿಯಾಲಿಟಿಯಲ್ಲಿ ಅವ್ರು ನಿಜವಾಗ್ಲೂ ಬ್ಯುಸಿ ಇರ್ತಾರೆ, ಅದು ಮುಂದೆ ಇರೋರಿಗೆ ಗೊತ್ತಾಗಲ್ಲ. ಅಕಸ್ಮಾತ್ ಆಗಿ ನಾವು ಥಿಂಕ್ ಮಾಡೋದೇ ನಿಜ ಆಗಿದ್ರೆ ಮೈಂಡ್ ಅಲ್ಲಿ ಒಂದು ಸಣ್ಣ ಡೌಟ್ ಕ್ರಿಯೇಟ್ ಆದರೆ ಸಾಕು, ಅದು ಹಾಗ, ಅದು ಹೀಗ, ನನಗೆ ಇಂಪಾರ್ಟೆನ್ಸ್ ಯಾರೂ ಕೊಡ್ತಾ ಇಲ್ಲ, ನಾನು ಯಾರೂ ಅರ್ಥ ಮಾಡ್ಕೊತಿಲ್ಲ, ಇಡೀ ಪ್ರಪಂಚದಲ್ಲಿ ನನ್ನಷ್ಟು ನೋವು ಪಡೋರು ಯಾರೂ ಇಲ್ಲ ಅನ್ನೋ ಫೀಲ್. ರಾತ್ರಿ ಕಣ್ ಮುಚ್ಚಿದ್ರೆ ಸಾಕು, ಒಂದೇ ದಿಕ್ಕಲ್ಲಿ ಯೋಚನೆ, ಬರೀ ನೆಗೆಟಿವಿಟಿ. ಅವರೆಷ್ಟೇ ಮೆಚೂರ್ ಆದ್ರೂ ಓವರ್ ಥಿಂಕಿಂಗ್ ಮಾಡಿ ಮಾಡಿ ತಮ್ಮ ಆರೋಗ್ಯನ ಹಾಳು ಮಾಡ್ಕೋತಾರೆ. ನೋಡಾಕೃತಿ, ನಮ್ಮ ನೋವು ಕೇಳೋರು ಯಾರೂ ಇಲ್ಲ. ಅದೊಂದು ರೀಲ್ ಇದೆ ಅಲ್ಲ, ಮೈಂಡ್ ವರ್ಸಸ್ ಹಾರ್ಟ್, ಅದನ್ನೇ 40 ಸಲ ಸೇವ್ ಮಾಡ್ತಾರೆ. ಮರುದಿನ ಸ್ಯಾಡ್ ಸ್ಟೋರಿ ಇಟ್ಟು ತಾವೇ ನೋವು ಮಾಡ್ಕೊತಾರೆ. ನೋವು ಕೇಳೋರು ಇಲ್ಲ ಅಂತ ಇಡ್ತಾ ಇಲ್ಲ ನೀವು, ನೋವು ಕೊಟ್ಟವ್ರಿಗೆ ತೋರಿಸ್ತಾ ಇದ್ದೀರಾ, ನೋಡಪ್ಪ ನಾನು ಎಷ್ಟು ನೋವಲ್ಲಿದ್ದೀನಿ ಅಂತ. ನೀವು ನಿಜವಾಗ್ಲೂ ಓವರ್ ಥಿಂಕಿಂಗ್ ಇಂದ ಹೊರಗೆ ಬರ್ಬೇಕಂದ್ರೆ ಇಂಥ ರೀಲ್ಸ್ ನೋಡಿ, ಲೈಕ್ ಮಾಡಿ, ಫೀಡಿಗೆ ಬರ್ತವೆ. ಧುಮ್ಮ ಚಾಲೆ ಧೂಮ್ ಹೆಂಗೈತ್ ನನ್ ಸಾಂಗ್? ಹಾಡ್ ಹಾಡ್ದಂಗ ಆಡಿ ಫಸ ಫಸ ಊಸ್ ಬಿಡ್ತೀಯೇನ? ನಾನ್ ನಿಜಕ್ಲೆ ಬಿಟ್ಟಿಲ್ಲ. ನಿಂಗೆ ಅರ್ಥ ಆಗಲ್ಲ ಬಿಡು, ನೀನು ಇನ್ನ ಚಿಕ್ಕವಳು. ಹೌದೌದು, ನೀವು ತುಂಬಾ ಮೆಚೂರ್ ಆಗಿದ್ದೀರಲ್ಲ. ಒಂದು ಚಿಕ್ಕ ಪ್ರಾಬ್ಲಮ್ಗೆ ರೀಲ್ ಅನ್ನೋ ಪ್ರೋಟೀನ್ ಕೊಟ್ಟು ಅದನ್ನ ಬೆಟ್ಟದಷ್ಟು ದೊಡ್ಡದು ಮಾಡಿ ಕೊನೆಗೆ ಒಳಗೊಳಕೊರಗೋದು ನಾವೇ. ಏನೋ ಲೈಫ್ ಎಂಡ್ ಅನ್ನೋ ತರ ಯಾಕಪ್ಪ ತಂದೆ ನನಗೆ ಕಷ್ಟ ಅಂತ ದೇವ್ರ ಹತ್ರ ಗೋಳಾಡೋದು ನಾವೇ. ಓಕೆ, ಒಪ್ಕೊಂತೀನಿ, ನೋವಿದೆ, ಪ್ರಾಬ್ಲಮ್ ಇದೆ, ಅದಕ್ಕೂ ಸೊಲ್ಯೂಷನ್ ಅಂತ ಇರುತ್ತಲ್ಲ. ಓಕೆ, ಸೊಲ್ಯೂಷನ್ ಅಂತೂ ಕಾಣ್ತಾ ಇಲ್ವಾ? ಚೇಂಜ್ ದ ಪೇಜ್. ಕನ್ನಡದಲ್ಲಿ ಹೇಳ್ಬೇಕಾ? ಪುಟವನ್ನು ತಿರುಗಿಸಿ. ಅವ್ರು ಅರ್ಥ ಮಾಡ್ಕೊಂತ ಇಲ್ಲ, ಇವ್ರು ಅರ್ಥ ಮಾಡ್ಕೊಂತ ಇಲ್ಲ, ಎದಕ್ಕೆ ಅರ್ಥ ಮಾಡ್ಕೋಬೇಕು? ಇಲ್ಲಿ ಅರ್ಥ ಮಾಡ್ಕೊಳೋರು ಇದ್ದಾರೆ ಅಂದ್ರೆ ಅದು ಒಬ್ರೆ, ತಂದೆ ತಾಯಿ. ಇವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನನಗೆ ಒಂದೇ ಭಯ, ನನ್ನ ಡಿಸಿಷನ್ ರಾಂಗ್ ಆದರೆ ಹೆಂಗೆ ಅಂತ. ಸರ್, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಸರಿ, ಆದರೆ ಇನ್ನೂ ರಿಲೀಸ್ ಆಗದ ಮೂವಿಗೆ ರಿವ್ಯೂ ಹಾಕೋದು ಓವರ್ ಥಿಂಕಿಂಗ್. ನಾಳೆ ಏನಾಗುತ್ತೆ ಅಂತ ಯೋಚಿಸ್ತಾ ಇವತ್ತು ವೇಸ್ಟ್ ಮಾಡಿದರೆ ಫ್ಯೂಚರ್ ಸೇವ್ ಆಗಲ್ಲ ಸರ್, ಪ್ರೆಸೆಂಟ್ ಡ್ಯಾಮೇಜ್ ಆಗುತ್ತೆ. ಪಾಸ್ಟ್ ಮಿಸ್ಟೇಕ್ ಮರೆಯೋಕೆ ಆಗಲ್ಲ ಸರ್, ಗೂಗಲ್ ಮ್ಯಾಪ್ ಕೂಡ ರೀರೂಟ್ ಮಾಡುತ್ತೆ. ಒಂದು ಡಿಸಿಷನ್ ರಾಂಗ್ ಆದ್ರೆ ಲೈಫ್ ಫಿನಿಶ್ ಅಲ್ಲ, ನೀವು ಸ್ಟಾಪ್ ಆದ್ರೆ ಮಾತ್ರ ಫಿನಿಶ್. ರಾಂಗ್ ಡಿಸಿಷನ್ಗಿಂತ ನೋ ಡಿಸಿಷನ್ ಡೇಂಜರಸ್. ರಿಯರ್ ವ್ಯೂ ಮಿರರ್ ನೋಡ್ಕೊಂಡು ಕಾರ್ ಡ್ರೈವ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಫಾಸ್ಟ್ ನೋಡಿ ಲೆಸನ್ ತಗೊಳ್ಳಿ, ಅಡ್ರೆಸ್ ಚೇಂಜ್ ಮಾಡಬೇಡಿ. ಮಿಸ್ಟೇಕ್ ಟೀಚರ್ ಆಗಿರ್ಬೇಕು, ರೂಮ್ಮೇಟ್ ಅಲ್ಲ. ವರ್ಸ್ಟ್ ಕೇಸ್ ಸಿನಾರಿಯೋ ಯಾವಾಗಲೂ ಇಮ್ಯಾಜಿನೇಷನ್ ಮಾಡ್ಕೊತಾನೇ ಇರ್ತೀನಿ. ಸರ್, ನಿಮ್ಮ ಬ್ರೈನ್ ನೆಟ್ಫ್ಲಿಕ್ಸ್ ರೈಟರ್ ಇದ್ದಂಗೆ, ಒಂದು ಚಿಕ್ಕ ಇಶ್ಯೂಗೆ 10 ಸೀಸನ್ ಸ್ಟೋರಿ ಕ್ರಿಯೇಟ್ ಮಾಡಿರುತ್ತೆ. ರಿಯಾಲಿಟಿಯಲ್ಲಿ ನಡೆಯೋದು 1 ಎಪಿಸೋಡ್, ಆದರೆ ನಿಮ್ಮ ಬ್ರೈನ್ ಇಮ್ಯಾಜಿನೇಷನ್ ಮಾಡೋದು ಫುಲ್ ವೆಬ್ ಸೀರೀಸ್. ಓವರ್ ಥಿಂಕಿಂಗ್ ಅನ್ನೋದು ಇದು ನನ್ನೊಬ್ಬನ ಪ್ರಾಬ್ಲಮ್ ಅಲ್ಲ, ತುಂಬ ಜನರ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮಿಂದ ನಾವು ಹೊರಗೆ ಬರಬೇಕಂದ್ರೆ ಅದನ್ನು ನಾವೇ ಪ್ರಯತ್ನ ಪಡಬೇಕು. ಸೊ ನಿಮ್ಮಲ್ಲಿ ಓವರ್ ಥಿಂಕರ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ.
ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಾಳೆ ಚಿಂತೆ ಯಾಕೆ, ಚಿಂತೆಯಲ್ಲಿ ಉರಿಯೋದು ಯಾಕೆ, ಇರೋದ್ರಲ್ಲಿ ಸುಖವ ಹುಡುಕು ಅಣ್ಣ ತಮ್ಮ. ಬದುಕೋದು 4 ದಿವಸ ಅಣ್ಣ ತಮ್ಮ.